ನಮಸ್ತೆ. 12/6/2026 ಶುಕ್ರವಾರ, 12th June 2026 ಫ್ರೈಡೆ, ಜ್ಯೇಷ್ಠ ಅಧಿಕ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ ತಿಥಿ. ಇವತ್ತಿನ ವಿಶೇಷವಾಗಿ 5:53ರಿಂದ ಸೂರ್ಯೋದಯ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ರಾಹು ಕಾಲ 10:43ರಿಂದ 12:20. ಯಮಕಂಡ ಕಾಲ ಇರೋದು ಮಧ್ಯಾಹ್ನ 3:33ರಿಂದ ಸಂಜೆ 5:09. ಈ ರೀತಿಯಾದ ಇವತ್ತಿನ ದಿನದಲ್ಲಿ ದ್ವಾದಶಿ ಮತ್ತು ತ್ರಯೋದಶಿ ತಿಥಿ. ಈ ದ್ವಾದಶಿ ತಿಥಿ 5:53ರಿಂದ ಸಂಜೆ 7:36ವರೆಗೆ ಇದು ಶುಭ ತಿಥಿನಿ. ನಂತರ ತ್ರಯೋದಶಿ ಬರುತ್ತದೆ 19:36, ಅಂದ್ರೆ ಸಂಜೆ 7:36ರಿಂದ ದಿನ ಪೂರ್ತಿ ಇರುತ್ತೆ. ಹಾಗಾಗಿ 2 ತಿಥಿ. ನಕ್ಷತ್ರ, ಇವತ್ತು ನಕ್ಷತ್ರ ವಿಶೇಷವಾಗಿ ಇವತ್ತು 3 ನಕ್ಷತ್ರಗಳಿದೆ. ಅಪರೂಪವಾಗಿ ಇದು ಇವತ್ತು ಅಶ್ವಿನಿ, ಭರಣಿ, ಕೃತಿಕಾ 3 ನಕ್ಷತ್ರಗಳಿದೆ. 5:53ರಿಂದ 6:38ವರೆಗೂ ಅಶ್ವಿನಿ ನಕ್ಷತ್ರ, ಅಂದ್ರೆ ಬೆಳಗ್ಗೆ ನಾವೆಲ್ಲ ಹೇಳೋಕೆ ಮುಂಚೆ ಅದು ಮುಗಿದೋಗುತ್ತದೆ. ಅಮೃತವು ಸ್ವಲ್ಪ ಕ್ಷಯವೂ ಇರುತ್ತದೆ, ಹಂಗಾಗಿ 50%. ಆನಂತರ ಬರುವ ನಕ್ಷತ್ರ ಭರಣಿ 6:38ರಿಂದ ಇದು ಸ್ಟಾರ್ಟ್ ಆಗುತ್ತದೆ. ಆದರೂ 6:28 ಅದು ಸರಿಯಾಗಿರುತ್ತದೆ ಅಂತ ನಾವು 6:38 ಲೆಕ್ಕಕ್ಕೆ ತಗೋಬೇಕು. 6:38ರಿಂದ ರಾತ್ರಿ, ಅಂದ್ರೆ ಬೆಳಗಿನ ಜಾವ 4:05ವರೆಗೂ ಭರಣಿ ನಕ್ಷತ್ರವಿದೆ. ಆನಂತರ ಕೃತಿಕಾ ನಕ್ಷತ್ರ ಬರುತ್ತದೆ. ಹಾಗಾಗಿ ಇವತ್ತಿನ ದಿನದಲ್ಲಿ 3 ನಕ್ಷತ್ರಗಳು. ಭರಣಿ ಬಂದರೂ ಅದರ ಯೋಗ ಏನಿದೆ ಅಂತಂದ್ರೆ ಸಂಪತ್ತಿನ ನಾಶ ಅಂತ, ಆದ್ದರಿಂದಾಗಿ ಎಚ್ಚರ. ಕೃತಿಕಾ ಬಂದ ಮೇಲೆ ಇರೋದು ರಾಜ ಸನ್ಮಾನ, ಅದು ಬೆಳಗಿನ ಜಾವ ಆಗುತ್ತೆ. ಹಂಗಾಗಿ ಬೆಳಿಗ್ಗೆ ಸುಮಾರು ನಾವು ಹೇಳಿದಂತೆ 6:28ವರೆಗೂ ಶುಭವಾಗಿರುತ್ತದೆ. ಆನಂತರ ಇರುವ, ಅಂದ್ರೆ ಬೆಳಗಿನ ಜಾವ 4:05ವರೆಗೂ ಹಣಕಾಸಿನ ವಿಷಯದಲ್ಲಿ ಅಥವಾ ಏನಾರು ತಗೊಳ್ಳುವ ವಿಷಯಗಳಲ್ಲಿ ಗಮನ. ಯಾಕೆಂತಂದ್ರೆ ಕ್ಷಯ ಅಂತ ಇರೋದರಿಂದ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದ್ರೆ ಇವತ್ತಿನ ರಾಶಿ ಮೇಷ ರಾಶಿ ಇದೆ. ಬೆಳಗ್ಗೆಯಿಂದ ಅಶ್ವಿನಿ ನಕ್ಷತ್ರ 4ನೇ ಪಾದ 5:53ರಿಂದ 6:28ವರೆಗೂ ಇದು ಮೇಷ ರಾಶಿ. 6:28 ಮೇಲೆ 11:55ವರೆಗೂ ಭರಣಿ ನಕ್ಷತ್ರ 1ನೇ ಪಾದ. ಆನಂತರ ಬರೋದು ಸಂಜೆ 5:20ವರೆಗೂ ಭರಣಿ ನಕ್ಷತ್ರ 2ನೇ ಪಾದ. ಸಂಜೆ 5:20 ಮೇಲೆ 10:44ವರೆಗೂ ಭರಣಿ ನಕ್ಷತ್ರ 3ನೇ ಪಾದವಿದೆ. ಅದಾದ ಮೇಲೆ ಅಂತಂದ್ರೆ ರಾತ್ರಿ 10:44 ಮೇಲೆ ಬೆಳಿಗ್ಗೆವರೆಗೂ ಭರಣಿ ನಕ್ಷತ್ರ ಇದೆ. ಅಂದ್ರೆ 4:05ವರೆಗೂ ಭರಣಿ 4. ಇದಾದ ನಂತರ ನಾವು ಇವತ್ತು ಹೇಳಿದ್ವಿ 3 ನಕ್ಷತ್ರ ಬರುತ್ತೆ ಅಂತ. ಹಂಗಾಗಿ ಕೃತಿಕಾ ಬರುತ್ತೆ, ಅದು ನಾಳೆನೂ ಕಂಟಿನ್ಯೂ ಆಗುತ್ತದೆ. ಇವತ್ತಿನ ಅಭಿಜಿತ್ ಮುಹೂರ್ತ 11:54ರಿಂದ 12:15. ವಿಜಯ ಮುಹೂರ್ತ ಇರೋದು ಮಧ್ಯಾಹ್ನ 2:28ರಿಂದ 3:20. ಅಮೃತ ಗಳಿಗೆ ಇರೋದು ರಾತ್ರಿ 11:46ರಿಂದ ರಾತ್ರಿ 1:12. ಅದೇ ತರ ನಿಶ್ಚಿತ ಮುಹೂರ್ತ ಇರೋದು ರಾತ್ರಿ 11:57 ಮೇಲೆ 2 ಗಂಟೆ ಅಲ್ಲಿಯವರೆಗೂ ಸ್ವಲ್ಪ ಇರುತ್ತದೆ. ಆದರೂ 12:42ವರೆಗೂ ಕೆಲವು ಕಾರ್ಯಗಳನ್ನ ಮಾಡೋದು ಉತ್ತಮವಾಗಿ ಕಾಣುತ್ತದೆ. ಇಷ್ಟೆಲ್ಲ ನಾವು ನೋಡಿದ್ರು ಏನ್ ಮಾಡ್ತೀವಿ ಅಂದ್ರೆ 100% ಫಿಲ್ಟರ್ ಮಾಡುತ್ತೀವಿ. ಉದಾಹರಣೆ ನೋಡಿದ್ರೆ ರಾಹು ಕಾಲ, ಯಮಕಂಡ ಕಾಲಗಳನ್ನ ನೋಡ್ತೀವಿ. 10:43 AM ರಿಂದ 12:20ವರೆಗೂ ರಾಹು ಕಾಲ. ಮಧ್ಯಾಹ್ನ 3:33 ಮೇಲೆ ಸುಮಾರು ಸಂಜೆ 5:09ವರೆಗೂ ಯಮಕಂಡ ಕಾಲವಿದೆ. ಇಷ್ಟೆಲ್ಲ ಇದೆ. ಆದರೂ ನಾವು 100% ಇದನ್ನು ಸೆಲೆಕ್ಟ್ ಮಾಡೋಣ ಎಮರ್ಜೆನ್ಸಿಗೆ. ಯಾಕೆಂತಂದ್ರೆ ಕರಗುವ ಚಂದ್ರನಲ್ಲಿ ಮುಹೂರ್ತ ಕಾರ್ಯಗಳಿರುವಂತಿಲ್ಲ. ಆದರೂ ಇಲ್ಲಿ ನೋಡೋಣ 5:53 ಮೇಲೆ 6:07ವರೆಗೂ 100% ಶುಭ ಸಮಯ. 6:30ರಿಂದ 8:26, 9:21ರಿಂದ 11:41. ಹಂಗಾಗಿ 10:40 ಅಷ್ಟಕ್ಕೆ ಮಾಡಬಹುದು ಯಾವ್ದಾದ್ರು ಕಾರ್ಯಗಳು. ಅದೇ ತರ ಮಧ್ಯಾಹ್ನ 12:22 ಮೇಲೆ 12:43 ಅದು ದಾಟಿದ್ರೆ 1:39 ಮೇಲೆ ಇದು ಮಧ್ಯಾಹ್ನ 3:05ವರೆಗೆ ಇದೊಂದು ಸಮಯ. ಅದೇ ತರ ಸಾಯಂಕಾಲ 5:11ರಿಂದ ರಾತ್ರಿ 8:58ವರೆಗೂ ಇದೊಂದು ಶುಭ ಸಮಯ.
ರಾತ್ರಿ 10:55 ಮೇಲೆ ಸುಮಾರು 2 ಗಂಟೆ 13 ನಿಮಿಷ ಲೇಟ್ ನೈಟ್ ವರೆಗೂ ಇದೊಂದು ಶುಭ ಸಮಯ. ಮತ್ತೆ ಬೆಳಗಿನ ಜಾವ 4:32 ಮೇಲೆ ಶುಭವಾಗಿರುತ್ತದೆ. ಹಾಗಾಗಿ ಶುಭವಾಗಿರುವಂತಹ ಈ ಸಮಯಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡೋದು ಖಂಡಿತವಾಗಿಯೂ ಉಪಯೋಗ ಆಗುತ್ತದೆ ಅಂತ ಅರ್ಥಕ್ಕಾಗಿ ಇಷ್ಟೆಲ್ಲ ಹೇಳಿದ್ವಿ. ಲಾಸ್ಟ್ ಅಲ್ಲಿ ಬರುವ ಕೃತಿಕಾ ನಕ್ಷತ್ರ ಅಂದ್ರೆ 4 ಗಂಟೆ 5 ನಿಮಿಷದ ಮೇಲೆ ಬರುತ್ತದೆ ಅಂತ. ಹಾಗಾಗಿ 3 ನಕ್ಷತ್ರಗಳು ಇದನ್ನು ತಿಳ್ಕೊಳ್ಳಿ. ಕೆಲವು ಕಾರ್ಯಗಳಿಗೆ ಇದು ಉಪಯೋಗ ಆಗುತ್ತದೆ. ಆದರೂ ಇಲ್ಲಿ ನಾವು 100% ಅಶುಭ ಸಮಯವನ್ನು ನೋಡೋಣ. ಈ ಅಶುಭ ಸಮಯದಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಆದರೆ ಶುಭ ಸಮಯದಲ್ಲಿ ಪ್ರಾರಂಭ ಮಾಡಿರುವ ಕಾರ್ಯಗಳನ್ನ ಕಂಟಿನ್ಯೂ ಮಾಡಬಹುದು. ಬೆಳಿಗ್ಗೆ 6:09 6:28 ಮೃತ್ಯು ಅಶುಭ ಸಮಯ. 8:28 ಮೇಲೆ 9:19 ವರೆಗೂ ದುರ್ಮುಹೂರ್ತ. ಯಾವುದನ್ನು ಫಿಕ್ಸ್ ಮಾಡಬೇಡಿ. 10:43 ಮೇಲೆ 12:20 ವರೆಗೂ ವಿಷಕಾಲ, ಇದು ರಾಹುಕಾಲ. 12:45 ಮೇಲೆ ಮಧ್ಯಾಹ್ನ 1:37 ವರೆಗೂ ಇದೊಂದು ಅಶುಭ ಸಮಯ, ಇದು ದುರ್ಮುಹೂರ್ತ. ಅದೇ ತರ ಮಧ್ಯಾಹ್ನ 3:07 ಸಂಜೆ 4:33 ವರೆಗೂ ಇದು ನಕ್ಷತ್ರವೇ ವಿಷವಾಗುವ ಸಂಭವ. ಹಂಗಾಗಿ ಭರಣಿ ನಕ್ಷತ್ರದವರು ಗಮನ. ಮಧ್ಯಾಹ್ನ 3:33 ಮೇಲೆ ಸಂಜೆ 5:09 ವರೆಗೂ ಯಮಕಂಡ ಕಾಲವಿದೆ. ರಾತ್ರಿ 9:01 ಆ ಸಮಯದಿಂದ ರಾತ್ರಿ 10:53 ವರೆಗೂ ಮೃತ್ಯು ಇದೆ. ಅದೇ ತರ ರಾತ್ರಿ ಅಂದ್ರೆ ಲೇಟ್ ನೈಟ್ 2:15 ಮೇಲೆ 4 ಗಂಟೆ 3 ನಿಮಿಷದವರೆಗೂ ಮೃತ್ಯು ಇದೆ. 3 ಗಂಟೆ 6 ನಿಮಿಷ AM ಅಂದ್ರೆ ಲೇಟ್ ನೈಟ್ ರಿಂದ 4 ಗಂಟೆ 30 ನಿಮಿಷದವರೆಗೂ ಬೆಳಗಿನ ಜಾವದವರೆಗೂ ವಿಷಕಾಲ ಮತ್ತು ಬೆಳಗಿನ ಜಾವ 4 ಗಂಟೆ 3 ನಿಮಿಷದ ಮೇಲೆ 4 ಗಂಟೆ 5 ನಿಮಿಷದವರೆಗೂ ಮೃತ್ಯು ಇದೆ. ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನ ಮುಂದಿಡುವಂತದನ್ನ ಮುಂದಿಡಿ. ಇನ್ನೊಂದು ದಿನ ಮಾಡುವಂತದನ್ನ ಇನ್ನೊಂದು ದಿನ ಮಾಡೋಣ. ವಂದನೆಗಳು.